ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಮೀನಿನ ಅಕ್ವೇರಿಯಂ ಮನೆಯಲ್ಲಿ ಇಡುವ ಮೊದಲು ಈ ವಿಚಾರವನ್ನ ತಿಳಿದುಕೊಳ್ಳಲೇಬೇಕು. ಹೌದು, ವಾಸ್ತು ಮತ್ತು ಜ್ಯೋತಿಷ್ಯದ ಪ್ರಕಾರವಾಗಿ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇಡೋದ್ರಿಂದಾಗಿ ಸಂಪತ್ತು, ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಅರ್ಪಿಸುವಂತ ಒಂದು ಮಾರ್ಗ ಅಂತ ಕೂಡ ಹೇಳಲಾಗುತ್ತೆ. ಅಕ್ವೇರಿಯಂನ ಸರಿಯಾದ ಸ್ಥಳ, ಮೀನುಗಳ ಪ್ರಕಾರಗಳು ಹಾಗೂ ಅದರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಕೆಲವು ನಿಯಮಗಳನ್ನ ಪಾಲನೆ ಮಾಡೋದ್ರಿಂದಾಗಿ ಮನೆಯಲ್ಲಿ ಸಮೃದ್ಧಿ ಹಾಗೂ ಸಂತೋಷ ಹೆಚ್ಚಾಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಇಡೋದ್ರಿಂದಾಗಿ ಏನೇನು ಪ್ರಯೋಜನಗಳಾಗುತ್ತೆ, ವಾಸ್ತು ನಿಯಮಗಳು ಮತ್ತು ಜ್ಯೋತಿಷ್ಯದ ಪರಿಹಾರಗಳ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಮೀನಿನ ಅಕ್ವೇರಿಯಂ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸುತ್ತೆ, ನೀರಿನ ಸಂಪತ್ತಿನ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ಮತ್ತು ಅಕ್ವೇರಿಯಂನಲ್ಲಿ ಚಲಿಸುವಂತಹ ಮೀನುಗಳು ಈ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಉತ್ತರ, ಈಶಾನ್ಯ ಅಥವಾ ಪೂರ್ವ ದಿಕ್ಕುಗಳಲ್ಲಿ ಅಕ್ವೇರಿಯಂ ಅನ್ನ ಇಡುವಂಥದ್ದು ಶುಭ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಈ ದಿಕ್ಕುಗಳು ನೀರಿನ ಅಂಶಗಳೊಂದಿಗೆ ಬಹಳ ಉತ್ತಮ ಮಟ್ಟದ ಸಂಬಂಧಗಳನ್ನ ಹೊಂದಿದೆ. ಉದಾಹರಣೆಗೆ, ಉತ್ತರ ದಿಕ್ಕಿನಲ್ಲಿ ಅಕ್ವೇರಿಯಂ ಅನ್ನ ಇಡೋದ್ರಿಂದಾಗಿ ಕುಬೇರ, ಏನು ಸಂಪತ್ತಿನ ದೇವರು ಅಂತ ಕರಿತೀವಿ, ಅವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಆದಾಗ್ಯೂ ಕೂಡ ದಕ್ಷಿಣ ಅಥವಾ ನೈಋತ್ಯ ದಿಕ್ಕುಗಳಲ್ಲಿ ಅಕ್ವೇರಿಯಂ ಅನ್ನ ಇಡುವಂಥದ್ದು ಸೂಕ್ತವಲ್ಲ, ಯಾಕೆಂದ್ರೆ ಅದು ನಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಣೆ ಮಾಡುತ್ತಂತೆ. ಇನ್ನು ಜ್ಯೋತಿಷ್ಯದಲ್ಲಿ ಮೀನರಾಶಿಯು ಗುರು ಮತ್ತು ಶುಕ್ರ ಗ್ರಹಗಳೊಂದಿಗೆ ಸಂಬಂಧವನ್ನ ಹೊಂದಿದೆ. ಈ ಗ್ರಹಗಳು ಸಂಪತ್ತು, ಶಾಂತಿ ಹಾಗೂ ಸಮೃದ್ಧಿಯನ್ನ ಪ್ರತಿನಿಧಿಸುತ್ತೆ. ಮನೆಯಲ್ಲಿ ಅಕ್ವೇರಿಯಂ ಅನ್ನ ಇಡೋದ್ರಿಂದಾಗಿ ಈ ಗ್ರಹಗಳ ಋಣಾತ್ಮಕ ಪರಿಣಾಮಗಳು ಕೂಡ ಕಡಿಮೆಯಾಗುತ್ತೆ ಮತ್ತು ಅವುಗಳ ಸಕಾರಾತ್ಮಕ ಪರಿಣಾಮಗಳು ಹೆಚ್ಚಾಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಉದಾಹರಣೆಗೆ, ದುರ್ಬಲ ಗುರು ಇರುವಂತವರು ಅಕ್ವೇರಿಯಂನಲ್ಲಿ ಗೋಲ್ಡ್ ಫಿಶ್ ಸಾಕುವ ಮೂಲಕ ಆರ್ಥಿಕ ಸ್ಥಿರತೆಯನ್ನ ಸಾಧಿಸಬಹುದು. ಅದೇ ರೀತಿಯಾಗಿ ಮೀನುಗಳಿಗೆ ಆಹಾರವನ್ನ ಕೊಡೋದ್ರಿಂದಾಗಿ ಗ್ರಹಗಳಿಂದ ಶುಭ ಫಲಗಳು ಹೆಚ್ಚಾಗುತ್ತೆ ಅಂತಲೂ ಕೂಡ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ. ಇನ್ನು ಹೆಚ್ಚು ಮೀನುಗಳು ಇದ್ದಷ್ಟು ಕೂಡ ಒಳ್ಳೆಯದು. ಹೌದು, ವಾಸ್ತುಶಾಸ್ತ್ರವು ಮೀನಿನ ಅಕ್ವೇರಿಯಂ ಮನೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ. ಮೀನಿನ ಚಲನಗಳು ನೀರಿನಲ್ಲಿ ಚಲನೆಗಳನ್ನ ಸೃಷ್ಟಿ ಮಾಡುತ್ತೆ. ಇದು ಮನೆಗೆ ಹಣದ ಹರಿವನ್ನ ಸೂಚಿಸುತ್ತೆ. 8ನೇ ಸಂಖ್ಯೆ ಸಂಪತ್ತಿಗೆ ಸಂಬಂಧಪಟ್ಟಿದೆ ಮತ್ತು ಕಪ್ಪು ಮೀನು ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕೋದಕ್ಕೆ ಸಹಾಯ ಮಾಡೋದ್ರಿಂದ ಒಂದೇ ಬಾರಿಗೆ 8 ಗೋಲ್ಡ್ ಫಿಶ್ಗಳು ಮತ್ತು 1 ಕಪ್ಪು ಮೀನನ್ನ ಅಕ್ವೇರಿಯಂ ಅಲ್ಲಿ ಇಡೋದಕ್ಕೆ ಸೂಚನೆ ಕೊಡಲಾಗುತ್ತೆ. ಇನ್ನು ಮೀನುಗಳನ್ನ ಆರೋಗ್ಯವಾಗಿ ಇಡೋದಕ್ಕೆ ಅಕ್ವೇರಿಯಂ ಅನ್ನ ಸ್ವಚ್ಛವಾಗಿ ಇಡೋದು ಕೂಡ ಬಹಳನೇ ಮುಖ್ಯ. ಯಾಕೆಂದ್ರೆ ಅಕ್ವೇರಿಯಂ ಅನ್ನ ಅಶುದ್ಧವಾಗಿ ಇಟ್ರೆ ಆರ್ಥಿಕ ನಷ್ಟ ಉಂಟಾಗುತ್ತೆ ಅಂತಲೂ ಹೇಳಲಾಗುತ್ತೆ. ಹಾಗಿದ್ರೆ ಅಕ್ವೇರಿಯಂ ಅನ್ನ ಯಾವ ಕೋಣೆಯಲ್ಲಿ ಇಡಬೇಕು? ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇಡೋದ್ರಿಂದಾಗಿ ಒತ್ತಡಗಳು ಕಡಿಮೆಯಾಗಿ ಮಾನಸಿಕ ಶಾಂತಿ ಸುಧಾರಿಸುತ್ತೆ ಅಂತ ಹೇಳಿ ವೈಜ್ಞಾನಿಕವಾಗಿಯೂ ಕೂಡ ಸಾಬೀತಾಗಿದೆ. ಅಕ್ವೇರಿಯಂನಲ್ಲಿ ಮೀನುಗಳು ಈಜುವುದನ್ನ ನೋಡೋದ್ರಿಂದ ಮನಸ್ಸು ಕೂಡ ಶಾಂತವಾಗಿರುತ್ತೆ, ಜೊತೆಗೆ ಆತಂಕ ಕೂಡ ಕಡಿಮೆ ಆಗುತ್ತೆ. ವಾಸ್ತು ಪ್ರಕಾರವಾಗಿ ಲಿವಿಂಗ್ ರೂಮ್ ಅಥವಾ ಡ್ರಾಯಿಂಗ್ ರೂಮ್ ನಲ್ಲಿ ಅಕ್ವೇರಿಯಂ ಇಡೋದ್ರಿಂದಾಗಿ ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ಈ ಪ್ರಭಾವವು ಜ್ಯೋತಿಷ್ಯದಲ್ಲಿ ಸೌಂದರ್ಯ ಹಾಗೂ ಆನಂದವನ್ನ ಪ್ರತಿನಿಧಿಸುವಂತ ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತಲೂ ಹೇಳಲಾಗುತ್ತೆ. ನೀವು ಕೂಡ ಮನೆಯಲ್ಲಿ ಅಕ್ವೇರಿಯಂ ಇಟ್ಟಿದ್ದೀರಾ ಅಥವಾ ಇಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗೂ ಕೂಡ ಈ ವಿಡಿಯೋದಲ್ಲಿರುವಂತಹ ಮಾಹಿತಿಗಳು ಇಷ್ಟ ಆಗಿರುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಯಾರೆಲ್ಲ ಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂಥ ಹಲವಾರು ಮಾಹಿತಿಗಳನ್ನ ಪಡೆದುಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.